ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಜಾತ್ರೆ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ಸ್ ಕೂಡ ಮಾಡಿ, ಲೈಕ್ ಕೂಡ ಮಾಡಿ. ಜಾತ್ರೆ ಎಲ್ಲ ಮುಗಿಸ್ಬಿಟ್ಟು ಮನೆಗೆ ಹೋಗ್ತಾ ಇದ್ದೀವಿ. ಆಲ್ರೆಡಿ 8:30 ಆಗಿಬಿಟ್ಟಿತ್ತು. ಮನೆಗೆ ಹೋಗಿ ಅಡುಗೆ ಎಲ್ಲ ಮಾಡಿ ಮುಗಿಯೋಷ್ಟರಲ್ಲಿ 9:15 ಆಗೋಯಿತು. ನಾನು ಏನೆಲ್ಲ ತೊಗೊಬಂದೆ ಜಾತ್ರೆಯಿಂದ ಅದನ್ನೆಲ್ಲ ತೋರಿಸ್ಕೊಡ್ತೀನಿ ನಾನಿವಾಗ. ನನಗೆ ಅಂತ ಒಂದು ವ್ಯಾನಿಟಿ ಬ್ಯಾಗ್ ಬೇಕಿತ್ತು, ಹಾಗಾಗಿ ತಗೊಂಡೆ ಜಾತ್ರೆಯಲ್ಲಿ. ನನ್ನ ಮಗಳಿಗೂ ಒಂದು ಬ್ಯಾಗ್ ತೊಗೊಂಡೆ. ಆನಂತರ ಮನೆಗೆ ಬೇಕಾಗಿರೋ ಐಟಮ್ ಎಲ್ಲ ತೊಗೊಂಡಿದ್ದೀನಿ. ಇದು ಬಂದು ಫ್ರೂಟ್ಸ್ದು ಬುಟ್ಟಿ ನೋಡಿ, ಬಜ್ಜಿ ಇಟ್ಟಿದ್ದೀನಿ, ಜಾತ್ರೆಯಿಂದ ತೊಗೊಬಂದಿರೋದು. ಫ್ರೂಟ್ಸ್ ಇಟ್ಟರೆ ಅದರಲ್ಲಿ ಹುಳ ಏನೂ ಹೋಗಲ್ಲ, ಹಾಗಾಗಿ ಈ ಥರ ತೊಗೊಂಡಿದ್ದೀನಿ. ಹಾಗೆ ಅಡುಗೆ ರೂಮಿಗೆ ಬೇಕಾಗಿರೋ ಐಟಮ್ಸು ತೊಗೊಂಡೆ. ಹಾಗೆ ನನ್ನ ಮಗಳಿಗೂ ಬ್ಯಾಂಡ್ಸ್ ತೊಗೊಂಡಿದ್ದೀನಿ, ಹೇರ್ ಬ್ಯಾಂಡ್ಸು. ನಂತರ ನನಗೂ ಹೇರ್ ಬ್ಯಾಂಡ್ಸ್ ಬೇಕಿತ್ತು, ಅದನ್ನು ತೊಗೊಂಡೆ. ಅದೇ ನಿಮಗೆ ತೋರಿಸೋಣ ಅಂತಲೇ ನಾನು ವಿಡಿಯೋ ಒಂದು ಮಾಡಿದೆ. ಇದು ಏನಂದರೆ, ನಾವು ಶಾಪಲ್ಲಿ ಹೋಗಿ ತೊಗೊಂಡ್ರೆ ಒಂದಕ್ಕೆ ಒಂದು ಗೊಂಚಲಿಗೆ ಒಂದು 50 ರೂಪಾಯಿ 60 ರೂಪಾಯಿನೇ ಆಗುತ್ತೆ. ಇದರಲ್ಲಾದರೆ ಇಷ್ಟು ಐಟಮ್ ತೊಗೊಂಡ್ರೆ ಒಂದು 100 ರೂಪಾಯಿಗೆಲ್ಲ ಸಿಕ್ಬಿಡ್ತು ನಮಗೆ. ಒಂದು 10-15 ಥರ ಐಟಮ್ ತೊಗೊಂಡ್ವಿ. ಟೋಟಲಾಗಿ ನಮಗೆ ಅದು 100 ರೂಪೀಸ್ಗೆ ನಮಗೆ ಇಷ್ಟು ಐಟಮ್ ಸಿಕ್ತು. ನನ್ನ ಪ್ರಕಾರ ಶಾಪಿಗೆ ಹೋಗಿ ತೊಗೊಳಕ್ಕಿಂತ ಈ ಥರ ಜಾತ್ರೆ ತೊಗೊಂಡ್ರೆ ಎಷ್ಟೋ ಚೆನ್ನಾಗಿರುತ್ತೆ ಅಂತ ಹೇಳ್ತೇನೆ.